ನಮಸ್ಕಾರ. ಬೆಂಗಳೂರು ಭಾನುವಾರ ಎರಡಕ್ಕೂ ನಂಟು ಜಾಸ್ತಿ ಇರುತ್ತೆ. ಯಾರೇ ಆಗಲಿ, ಯಾವುದೇ ಭಾನುವಾರ ಆಗಿರಲಿ, ಎಲ್ಲಾದರೂ ಒಂದು ಕಡೆ ಹೋಗೋದು, ತಿರುಗೋದು, ತಿನ್ನೋದು ಅಥವಾ ಈವೆಂಟ್ನ ನೋಡ್ಕೊಂಬರೋದು, ಒಂದಷ್ಟು ಹಣ ಖರ್ಚು ಮಾಡ್ಕೊಂಬರೋ ಅಭ್ಯಾಸ ಇದ್ದೇ ಇರುತ್ತೆ. ಅದು ತಪ್ಪಲ್ಲ. ಏನಾದರೂ ಒಂದು ಆ್ಯಕ್ಟಿವಿಟಿ ಇರಲೇಬೇಕು. ಭಾನುವಾರ ಮನಸ್ಸಿಗೆ ರಿಲ್ಯಾಕ್ಸ್ ಆಗಬೇಕು, ಒಂದಷ್ಟು ಯೋಚನೆಗಳಿಂದ ಈ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾರೆ ಅಂತ. ಅದಕ್ಕೆ ಸರಿಯಾಗಿ ಕೂಡ ಬೆಂಗಳೂರಲ್ಲಿ ಅದೇ ರೀತಿ ಜನರಿಗೆ ಬೇಕಾಗಿರುವಂತಹ ಈವೆಂಟ್ ಕೂಡ ನಡೀತಾ ಇರುತ್ತೆ. ಸೊ ಇದೇ ರೀತಿಯಾಗಿ JKVK ಏನು 3 ದಿನ ಮೇಳ ನಡೀತು. ಸಾಕಷ್ಟು ಜನಸಂಖ್ಯೆ ಹೋಗಿದ್ರು. ಒಟ್ಟಾರೆ 57 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಅಂತ ವರದಿಯಾಗಿತ್ತು. 4 ಕೋಟಿ ವ್ಯವಹಾರ ನಡೆದಿದೆ ಅಂತ. ಓಕೆ, ಏನೇ ಇರಲಿ, ನಮ್ಮಂಥವ್ರಿಗೆ ಕೃಷಿ ಬಗ್ಗೆ ನಾಲೆಡ್ಜ್ ಇಲ್ಲ. ಕೃಷಿ ಅಂದರೆ ಏನು, ಅದು ಹೇಗೆ ಮಾಡ್ತಾರೆ, ಭೂಮಿ, ನೆಲ, ಮಣ್ಣು ಹುಟ್ಟತ್ತೆ, ಬೆಳೆಯುತ್ತೆ, ಬೆಳೆಸ್ತಾರೆ, ಮಾರ್ತಾರೆ, ಇದಿಷ್ಟೇ ಕಾನ್ಸೆಪ್ಟ್ ಗೊತ್ತು. ಆದರೆ ಅದನ್ನೆಲ್ಲ ಯಾವ ರೀತಿ ಮಾಡಬೇಕು, ಅದಕ್ಕೆ ಏನೆಲ್ಲ ಬೇಕು, ಎಷ್ಟೆಲ್ಲ ವೈವಿಧ್ಯಮಯ ಪದಾರ್ಥಗಳಿದೆ, ಆಹಾರಗಳಿದೆ, ಗಿಡ, ಸಸಿ, ಇದು ನಿಮಗೂ ಇಷ್ಟ ಇದ್ದರೆ ತೊಗೊಂಡೋಗಿ ಮನೇಲಿ ಹಾಕಿ ಅನ್ನೋ ರೀತಿ ಇಲ್ಲಿ ಮಾಹಿತಿ ಕಡಿಮೆ ಇತ್ತು, ಆದರೆ ತಿಳ್ಕೊಳ್ಳೋದಕ್ಕೆ ಜಾಸ್ತಿ ಇತ್ತು. ಒಟ್ಟಾರೆ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು. ಕೊಂಡ್ಕೊಳ್ಳೋದಕ್ಕೆ ಒಂದು ವೇದಿಕೆ, ಗ್ರಾಹಕರ ವೇದಿಕೆ ಏನಿರುತ್ತೆ ಕೊಂಡ್ಕೊಳ್ಳೋರಿಗೆ ಅಂತ, ಆ ರೀತಿ. ಆ್ಯಂಡ್ ಕೆಲವೊಬ್ಬರು ಯಾರು ಕೃಷಿ ಮಾಡದೇ ಇರೋರು, ಅಲ್ಲದೆ ಇರೋರು ಇರ್ತಾರೆ, ಅವರು ಆದಷ್ಟು ಇನ್ಫಾರ್ಮೇಷನನ್ನು ತಗೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು. ಇದು ಏನು, ಇದು ಹೇಗೆ ಬೆಳೀತಾರೆ, ಇದು ಯಾತಕ್ಕೆ ಪ್ರಯೋಜನ ಆಗುತ್ತೆ, ಆ ರೀತಿ ಒಂದಷ್ಟು ಮಾಹಿತಿಗಳನ್ನ ತಗೊಂಡ್ರು. ಹೇಗಂತಂದರೆ, ಇದನ್ನು ನೋಡ್ಲಿಕ್ಕೆ ಹೋದ ಜನಸಂಖ್ಯೆ ತುಂಬ ಇದ್ದಿದ್ದರಿಂದ ನೋಡೋದು ತುಂಬ ಕಷ್ಟ. ಇಣುಕಿ ಕಷ್ಟ ಮಾಡ್ಕೊಂಡು ನೋಡುವಂಥದ್ದಾಗಿತ್ತು. ಸೊ ನಡೆದು ಕಾಲು ಸುಸ್ತಾಗೋಗಿತ್ತು. ಆ್ಯಂಡ್ ತುಂಬ ಸ್ಟಾಲ್ಸ್ ಇತ್ತು, ತುಂಬ ದೊಡ್ಡ ಮಟ್ಟದಲ್ಲೇ ಒಂದು ಆಯೋಜನೆ ಮಾಡಿದರು ಅಂತ ಹೇಳ್ಬೋದು. ಒಂದು ಇಡೀ ದಿನ ಸ್ಪೆಂಡ್ ಮಾಡಿ ನೋಡೋವಂಥದ್ದು ಇತ್ತು. ಅದರಲ್ಲಿ ಹೆಣ್ಣುಮಕ್ಕಳು ಅಂತಂದರೆ ಸ್ವಲ್ಪ ತಿಂಡಿ, ಬಟ್ಟೆಗಳು, ಆ ರೀತಿ ಪರ್ಚೇಸಿಂಗು. ಅಂದರೆ ಗಂಡುಮಕ್ಕಳು ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಒಂದಷ್ಟು ಹೊಸತನಗಳನ್ನು ನೋಡ್ತಾ ಹೋದರು. ಆಟೋಮೆಟಿಕ್ ಟ್ರ್ಯಾಕ್ಟರ್ ಮೂವ್ ಮಾಡುವಂಥದ್ದು ತುಂಬಾ ಇತ್ತು ಇನ್ಫಾರ್ಮೇಷನ್. ಸೊ ಈ ರೀತಿ ಈವೆಂಟ್ಗಳು ಬೆಂಗಳೂರಲ್ಲಿ ಆಗ್ತಾ ಇರಬೇಕು. ಕೃಷಿ ಬಗ್ಗೆ ನಾಲೆಡ್ಜ್ ಇಲ್ಲದಿರೋರ್ಗೂ ಕೂಡ ಕೃಷಿ ಬಗ್ಗೆ ತಿಳ್ಕೊಳ್ಳೋಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು.